ಕೈಯಾಗ ಅಧಿಕಾರ ಇದೆ ಅಂತ ಇದೆಲ್ಲ ಮಾತಾಡಕ್ ಹೋಗ್ಬೇಡಿ. ನೋಡ್ತಮ್ಮ, ಪವಿತ್ರವಾದ ಈ ಗಾಂಧಿ ಟೊಪ್ಪಿಗೆ ತಲೆ ಮ್ಯಾಗ ಇಟ್ಕೊಂಡ್ ಜನಸೇವೆ, ಜನಾರ್ದನ ಸೇವೆ, ಸತ್ಯಮೇವ ಜಯತೆ ಎಂದು ರಾಜಕಾರಣ ಮಾಡುವ ನಮ್ಮಂತ ರಾಜಕಾರಣಿಗಳಿಗೆ ಅಪವಾದ ಕೊಟ್ಟರೆ ನಾವಿಂದ ಮೌಲ್ಯ ಕ್ರಮ ತಗೋಬೇಕಾಗತ್ತೆ. ಸರ್, ನಿಮ್ಮಂತ ರಾಜಕಾರಣಿಗಳು ಪ್ರಜೆಗಳ ಸೇವೆ ಮಾಡುವವರಲ್ಲ, ಅವರ ಸಂಹಾರ ಮಾಡುವವರು. ಗೌಡ್ರೆ, ನೀವು ನಿಮ್ಮ ತಲೆ ಮೇಲೆ ಪವಿತ್ರವಾದ ಗಾಂಧಿ ಟೊಪ್ಪಿಗೆಯನ್ನು ಧರಿಸಿರಬಹುದು, ಆದರೆ ಆದರೆ ಆ ಗಾಂಧಿ ಟೊಪ್ಪಿಗೆ ಬೆಲೆ ಏನೆಂದು ಅರ್ಥವಾಗಿದ್ದರೆ ಅಂದು ನೀವು ನನ್ನ ಜೊತೆ ಈ ರೀತಿಯಾಗಿ ಮಾತನಾಡುತ್ತಿರಲಿಲ್ಲ. ಅಂದು ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಹಗಲು ರಾತ್ರಿ ಎನ್ನದೆ ಪರಿಶ್ರಮ ಪಟ್ಟು ಹಾದಿ ನೇತು ಇದನ್ನು ತೊಟ್ಟ ರಾಜಕಾರಣಿಗಳು ಶಾಂತಿ ಸೌಹಾರ್ದದಿಂದ ಅಹಿಂಸಾ ಪರಿಪಾಲಕರಾಗಿ ಸತ್ಯ ನ್ಯಾಯ ಧರ್ಮದಿಂದ ದೇಶವನ್ನು ಆಳಿ ಪ್ರಜೆಗಳ ರಕ್ಷಣೆ ಮಾಡಲಿ ಎಂದು ಆಸೆ ಪಟ್ಟರು. ಆದರೆ ನಿಮ್ಮಂತ ಸ್ವಾರ್ಥಿ ರಾಜಕಾರಣಿಗಳು ನಿಮ್ಮ ಕುರ್ಚಿ ಆಸೆಗಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ಅಂತಹ ತ್ಯಾಗ ಜೀವಿಯನ್ನು ಕೊಂದು ಗುಂಡಿಕ್ಕಿ ಆಹುತಿ ಮಾಡಿದ ನಿಮ್ಮಂತ ದೇಶದ್ರೋಹಿಗಳ ಮೈ ಮೇಲೆ ನೀವು ಇಷ್ಟು ತರ ಮಾತನಾಡಿದನು ಈ ನನ್ನ ಟೊಪ್ಪಿಗಾಗಿ ಬಿಗಿಯಾಗಿ ಇಟ್ಟುಕೊಂಡಿದ್ದೇನೆ. ಏನಂದ್ರೆ ನಿನಗೆ ಈ ಠಾಣೆಯಿಂದ ಎತ್ತದಿದ್ದರೆ ನಾನು ಹೇಳಿದಷ್ಟು ಕೇಳಿಕೊಂಡು ಈ ನಮ್ಮ ಮಂದಿನ ರಿಲೀಸ್ ಮಾಡ್ರಿ. ಗೌಡ್ರೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು, ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ. ಗೌಡ್ರೆ, ನಮ್ಮಂತಹ ನಿಷ್ಠಾವಂತ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡುವುದು ನಿಮಗೇನು ದೊಡ್ಡ ವಿಷಯವಲ್ಲ. ಆದರೆ ನಿಮ್ಮಂತಹ ರಾಜಕಾರಣಿಗಳ ಬೆದರಿಕೆಗೆ ಹೆದರಿ ರೌಡಿ ಗುಂಡಗಳನ್ನು ಬಿಡುವವನಲ್ಲ ಈ ಇನ್ಸ್ಪೆಕ್ಟರ್ ಪ್ರಸಾದ್. ನನ್ನ ತಲೆ ಮೇಲೆ ರಾರಾಜಿಸುತ್ತಿದೆ ಸತ್ಯ ನ್ಯಾಯ ಧರ್ಮದ ಸಂಕೇತವಾದ ಈ ಅಶೋಕ ಚಕ್ರ. ಇದನ್ನು ಧರಿಸಿದ ನಾನು ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಹಾಗೂ ನನ್ನ ವೃತ್ತಿಗೆ ಎಂದೂ ದ್ರೋಹ ಬಗೆಯಲಾರೆ. ಇದು ನನ್ನ ನಿರ್ಧಾರ, ನನ್ನ ಕೊನೆಯ ಮಾತು. ನೀವಿನ್ನು ಹಾಕಿ ಅರವಿ ತೊಟ್ಟಿರಿ ಎಂದು ಇಷ್ಟೊಂದು ಹಾರಾಡಬೇಡಿ. ನೀವು ನಮ್ಮ ಮಂದಿನ ಬಿಡುಗಡೆ ಮಾಡದಿದ್ದರೆ ಏನಾಯ್ತು? ನಿನ್ನ ಸೂಪರಿಡೆಂಟ್ ಅನ್ನು ಹಿಡಿದು ಕಮಿಷನರ್ ನನ್ನ ಕೈಯಾಗಲಾರೆ. ನನ್ನ ವಸೂಲಿ ದಿಲ್ಲಿ ಹೈಕಮಾಂಡ್ ನನಗಾಯಿತು. ಏನೋ ನೀನು ನಮ್ಮ ಹುಡುಗ ಅಂತ ತಿಳಿದುಕೊಂಡು ನಾನು ನಿನ್ನ ಹತ್ತಿರ ಬಂದಿದ್ದು. ಅದೇ ತಮ್ಮ, ನೀನು ಕೇಳಲಿಲ್ಲ. ಇನ್ನು 24 ಗಂಟೆ ಒಳಗೆ ಇವರನ್ನು ಹ್ಯಾಂಡ್ ಬಿಟ್ಕೊಂಡು ಹೋಗ್ತೇನೆ. ನೋಡ್ತಾ ಇರು. ಕಾರ್ತಿಕ ಮತ್ತು ರಮಟ, ನಮಸ್ಕಾರ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಮಾನವ ರಿಲೀಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ನಮ್ಮ ಮಂದಿಯನ್ನು ಬಿಡುಗಡೆ ಮಾಡ್ತಿದ್ರೆ ಏನಾಯ್ತು? ನನ್ನ ಮಾತಿನ ಚೆನ್ನಾಗಿ ನೋಡ್ಕೊಳ್ತೇನೆ. ಬರಬೇಕು. ಪತ್ರಿಕಾ ಪ್ರತಿನಿಧಿಯಾದ ರವಿಯವರೇ. ಪ್ರಸಾದ್, ಈ ಊರಿನ MLA ಆದ ಕೊಳತ್ಗೌಡರು ಸಿಟ್ಟಿನಿಂದ ಹೋದಂತಿದೆ, ವಿಷಯವೇನು? ನೋಡು ರವಿ, ಈ ರಾಜಕಾರಣಿಗಳು ಪೊಲೀಸ್ ಸ್ಟೇಷನ್ ವರೆಗೆ ಯಾಕೆ ಬರ್ತಾರೆ? ತಮ್ಮ ಕಾರ್ಯ ಸಾಧನೆಗೋಸ್ಕರ. ಕರೆಕ್ಟ್ ಪ್ರಭು. ನಾನು ಇಂದು ಹಿಡಿದಿರುವ ಈ ದೇಶದ್ರೋಹಿಗಳನ್ನು ರಿಲೀಸ್ ಮಾಡು ಎಂದು ನನ್ನನ್ನು ಬೆದರಿಸಲು ಬಂದಿದ್ದರು. ಅವರ ರಾಜಕಾರಣದ ಪ್ರಭಾವಕ್ಕೆ ನಾನು ಮಣಿಯಲಿಲ್ಲವಲ್ಲ, ಅದಕ್ಕೆ ಅವರು ಸಿಟ್ಟಾಗಿ ಹೋಗಿರಬಹುದು. ನೋಡು ಪ್ರಸಾದ್, ದೇಶದ್ರೋಹಿಗಳಿಗೆ, ಕಳ್ಳ ಖದೀಮರಿಗೆ, ರೌಡಿ ಗುಂಡಾಗಳಿಗೆ ಇಂಥ ರಾಜಕಾರಣಿಗಳ ಬೆಂಬಲ ಇರುವುದರಿಂದಲೇ ಅಂತವರ ಅಟ್ಟಹಾಸ ಮಿತಿ ಮೀರಿ ನಡೆಯುತ್ತದೆ. ತಮ್ಮ ಕುರ್ಚಿಯನ್ನು ಭದ್ರಪಡಿಸುವುದಕ್ಕಾಗಿ ದೇಶದಲ್ಲಿ ಕೊಲೆಯ ಸಿಲಿಗೆ ಇವರೇ ಮಾಡಿಸಿ ಮಜಾ ನೋಡುತ್ತಾರೆ. ಹಿಂದಿನ ಈ ಭ್ರಷ್ಟ ರಾಜಕಾರಣಿ ಕೈವಾಡದಲ್ಲಿ ನಮ್ಮಂತ ನಿಷ್ಠಾವಂತ ಅಧಿಕಾರಿಗಳು, ಪತ್ರಿಕಾ ಪ್ರತಿನಿಧಿಗಳು ಬದುಕುವುದೇ ಕಷ್ಟವಾಗಿದೆ. ಹೌದು ಹೌದು,
ನಿನ್ನ ಮಾತು ನಿಜ ರವಿ. ಈಗಿನ ಕಾಲದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಬೆಲೆ ಇಲ್ಲದಂತಾಗಿದೆ. ರಾಜಕಾರಣದ ಪ್ರಭಾವಕ್ಕೆ ಒಳಗಾದ ನನಗೆ ಈ ಸ್ಟೇಷನ್ದಿಂದ ಯಾವಾಗ ವರ್ಗವಾಗುತ್ತದೆ ಅಂತ ಹೇಳಲು ಬರುತ್ತಿಲ್ಲ.